ಲಕ್ಷ್ಮಿ ಮಾತು ಕೇಳಿ ಈ ಕಡೆ ಖುಷಿನೂ ಆಗ್ತೈತಿ, ಈ ಕಡೆ ಬೇಜಾರು ಆಗ್ತೈತಿ. ಭಾಗ್ಯ ಚಲೋ ಅದಾಳತ್ತನೋ ಖುಷಿನೂ, ಲಕ್ಷ್ಮಿ ಚಲೋ ಇಲ್ಲನೂ ದುಃಖನೂ ಏನು ತಿಳಿಯವಲ್ತು. ಇಬ್ಬರು ನನ್ನ ಮಕ್ಕಳೇ. ಈಕೆ ಖುಷಿ ಅದಾಳ, ಈಕೆ ಖುಷಿ ಇಲ್ಲ ಅಂದ್ರೆ ನಾನು ಹೆಂಗೆ ಖುಷಿ ಪಡಲಿ? ಏನು ಮಾಡೋದು? ಶಾಂತಕ್ಕ, ಇಲ್ಲೇನು ಮಾಡಾಕತ್ತಿ? ನಾನು ಮನೆಯಾಗೆಲ್ಲ ಹುಡ್ಕೊಂಬಂದೆ ನಿನಗೆ. ಪಾರಕ್ಕ, ಹೌದವಾ, ಇಲ್ಲೇ ಹೊರಗಿದ್ದೆ ಕೆಲಸಿದ್ದೆ. ಯಾಕವಾ ಇಟ್ಟು ಬೇಜಾರಾಗಿ? ಏನಾಯ್ತು? ಏನು ಮಾಡೋದಕ್ಕ, ನನ್ನ ಮಕ್ಕಳ ಬಗ್ಗೆ ಯೋಚನೆ ಮಾಡಿ ಬೇಜಾರಾಗ್ತೈತಿ. ಯಾಕೆ ಏನಾಯ್ತು? ಅವರಿಬ್ಬರಿಗೆ ಆರಾಮೇ ಅದಾರಲ್ಲ, ಚಲೋ ಮನಿನೇ ಕೊಟ್ಟಿರಿ, ಅದಕ್ಕೆ ಬೇಜಾರಾಗಕತ್ತಿ? ನೀನು ಮುಚ್ಚಿಡೋದು ಏನೈತವ? ಎಲ್ಲ ಗೊತ್ತೇ ಐತಲ್ಲ ನನ್ನ ಗಂಡ ಹೆಂಗದಾನಂತ. ಭಾಗ್ಯಾಗ ಬಡವ್ರ ಮನೆಗೆ ಕೊಟ್ಟು ಲಕ್ಷ್ಮಿಗೆ ಶ್ರೀಮಂತರ ಮನೆಗೆ ಕೊಟ್ಟು ಅಂತ ಭಾಳ ಬೇಜಾರಾಗಕತ್ತಿತ್ತು. ಈಗ ಲಕ್ಷ್ಮಿ ಫೋನ್ ಹಚ್ಚಿದ್ಲು, ಭಾಗ್ಯ ಚಲೋ ಅದಾಳಂತ, ಲಕ್ಷ್ಮಿ ಚಲೋ ಇಲ್ಲ, ಆಕಿನ ಗಂಡ ಬರೀ ಕೆಲಸ ತನ್ನತ್ತ, ಆಕಿನ ಕಡೆ ಜ್ಞಾನೇ ಕೊಡಲಾಗ್ಯಾನಂತ. ಕೇಳಕ್ಕೋತ್ ಫೋನ್ ಹಚ್ಚಿದ್ಲು, ನಾ ಬರ್ತೀನಿ ಮನೆಗೆ, ನಿಗಳು ಬರತೈತೆ ಅಂತ ಅನ್ನಕತ್ಲು. ಭಾಗ್ಯ ಚಲೋ ಅದಾಳನ್ನು ಖುಷಿ ನೋಡ್ಲು, ಲಕ್ಷ್ಮಿ ದುಃಖದಾಗದಾಳನ್ನು ನೋಡ್ಲು, ಹೆಂಗೆ ಖುಷಿ ಆಲು ಅಳ್ಳು ಗೊತ್ತೇ ಆಗೋಲ್ತವ. ಪಾರಕ್ಕ, ಏನು ಮಾಡಲಿ ತಿಳಿವಲ್ತು ನಂಗೆ. ಅಕ್ಕ, ಇದೆಲ್ಲ ಇರೋದೇ ಅಲ್ಲ, ಆಕಿನ ಗಂಡ ಮತ್ತು ದೊಡ್ಡ ಬಿಸ್ನೆಸ್ ಐತತ್ತೀರಿ, ಒಬ್ಬನೇ ಮಗ ಅದಿರತ್ತೀರಿ, ಅವನು ಎಲ್ಲ ಕೆಲಸ ನೋಡ್ಕೋಬೇಕಲ್ಲ. ಮತ್ತು ದೊಡ್ಡ ಮನೆಗೆ ಕೊಟ್ಟರೆ ಹಿಂಗೆ ಅವ, ಪ್ರೀತಿ ಕಮ್ಮಿನೇ ಇರ್ತೈತಿ, ಕೆಲಸ ಭಾಳ ಇರ್ತೈತಿ. ಭಾಗ್ಯಾಗ ಬಡವ್ರ ಮನೆ, ಅವ್ನ ಕೆಲಸ ಸ್ವಲ್ಪ ಇರ್ತೈತಿ, ಸ್ವಲ್ಪ ಅಂದ್ರೂ ಎಷ್ಟು ಇರ್ತೈತಿ ಅಷ್ಟು ಇರ್ತೈತಿ ಮಾಡ್ಕೊಂಬಂದು, ಮತ್ತು ಅವ್ರ ಪ್ರೀತಿ ಹೆಚ್ಚಿರ್ತೈತಿ. ಅಣ್ಣವರು ಒಂದು ಸ್ವಲ್ಪ ನೋಡಿ ಮಾಡಿ ಕೊಡಬೇಕು ಇತ್ತು. ಹುಡುಕನೇ ಯೋಚನೆ ಮಾಡೋದು, ಯಾರಿಗೂ ಕೇಳೋದು ಕೊಟ್ಬಿಟ್ರು. ಅವರೇನು ಚಿಂತೆ ಮಾಡಲ್ಲ, ಚಿಂತೆ ಮಾಡೋದು ನಾವೇ ಹೆಣ್ಮಕ್ಳು. ಏನು ಮಾಡಬೇಕು? ನೀ ಚಿಂತೆ ಮಾಡ್ಬೇಡಕ್ಕ, ಆರಾಮಿರ್ತಾಳೆ. ಹೋಗಿ ಬರ್ರಿ, ಒಂದು 2 ದಿನ ಹೋಗಿ ಆಕಿಗೆ ಒಂದು ಸ್ವಲ್ಪ ಹೇಳಿ ಬರ್ರಿ. ಹಂಗೆ ನಿಮ್ಮ ಮಳೆಯಾಗೂ ಹೇಳ್ರಿ ಒಂದು ಸ್ವಲ್ಪ. ಭಾಗ್ಯನ ಲಕ್ಷ್ಮಿನ ಸನೇಕೆದಾಳ, ಒಂದು ಸ್ವಲ್ಪ ಆಕಿಗೆ ಹೊಂದ್ಕೊಂಡು ಹೋಗ್ರಿ ನೀವು ಅಂತ ನಿಮ್ಮ ಮಳೆಯಾಗ ಹೇಳ್ರಿ. ಹ್ಞೂ ಪಾರಕ್ಕ, ಹೋಗ್ಬೇಕಂದೆವು. ಇವ್ರಿಗೂ ಬರ್ರಿ ಅನ್ನಕತ್ತೀನಿ. ಇವ್ರು ಹತ್ತಾರ ಭಾಗ್ಯನ ಮನೆಗೆ ಬರಲ್ಲ, ಬರೀ ಲಕ್ಷ್ಮಿ ಮನೆಗೆ ಬರ್ತಾರತ್ತೆ. ಭಾಗ್ಯ ಗೊತ್ತಾದ್ರೆ ಮತ್ತು ಬೇಜಾರಾಗಲ್ಲ, ನಾವು ಬಂದರೂ ಅಲ್ಲಿ ಹೋಗಿಲ್ಲ ಅಂತ. ಅದಕ್ಕೆ ವಿಚಾರ ಮಾಡತ್ತೀನಿ ಏನು ಮಾಡಲಿ ಅಂತ. ಅಣ್ಣ ಹಿಂಗೆ ಯಾಕೆ ಮಾಡ್ತಾರೆ? ಇಬ್ಬರು ಮಕ್ಕಳು ಬಂದೇ ಇಲ್ಲ, ಹಿಂಗೆ ಯಾಕೆ ಮಾಡ್ತಾರೆ ಭೇದ ಭಾವ? ಇಬ್ಬರು ಕಡೆ ಹೋಗಿ ಬರ್ಬೇಕಲ್ಲ. ಹ್ಞೂ, ನಾನು ಅದೇ ಹೇಳಕತ್ತೀನಿ, ಕೇಳವಲ್ರವರು, ಏನು ಮಾಡಲಿ ತಿಳಿಯಲ್ತು. ನೋಡು, ಇಬ್ಬರು ಕಡೆ ಹೋಗಿ ಬರ್ರಿ. ಅಣ್ಣಾರು ಬರ್ಲಿಕ್ಕಂದ್ರೆ ನೀರು ಹೋಗಿ ಆಕಿನ ಕಡೆ ಆಯಿತು. ಮತ್ತು ಅಕ್ಕಿಗೂ ಭಾಳ ಬೇಜಾರಾಕೈತಿ, ಬೇಜಾರು ಮಾಡಬೇಡ್ರಿ. ಮೊದಲೇ ತಾಯಿ ತಂದೆ ಎಲ್ಲರ ಮಗಳು ಗೊತ್ತೈತಿ ನಿಮಗೂ. ಹ್ಞೂ, ಆಕಿಗೆ ತಂದೆ ತಾಯಿ ಎಲ್ಲಾರು ನೋಡೋಣ. ಲಕ್ಷ್ಮಿಗಿಂತ ಭಾಗ್ಯಗೆ ಭಾಳ ಇಷ್ಟಪಡ್ತೀನಿ, ಗೊತ್ತೇ ಐತಿ, ನಿಮಗೂ ಗೊತ್ತೈತಿ, ಅವ್ರಿಗೂ ಗೊತ್ತೈತಿ. ಅಂದರೂ ಅವ್ರು ಹಿಂಗೆ ಮಾಡ್ತಾರೆ, ಏನು ಮಾಡಲಿ? ಆಗ ಅವ್ರು ಬರಲಿ ಬೀಳಲಿ, ನಾರು ಹೋಗ್ಬರ್ತೀನಿ. ಇನ್ನೊಂದು 2 ದಿನ ಒಂದು ಸ್ವಲ್ಪ ಕೆಲಸ ಐತತ್ತ ಅವ್ರದ್ದು, ಕೆಲಸ ಮುಗಿಸ್ಕೊಂಡು ಹೋಗಿ ಬರ್ತೇವೆ ನಾವು. ಹ್ಞೂ ಶಾಂತಕ್ಕ, ಹೋಗ್ಬರ್ರಿ, ನೀವು ಬೇಜಾರು ಆಗಬೇಡ ಆಯಿತು. ಎಲ್ಲ ಇದ್ದಿದ್ದೆ, ಮತ್ತು ಮದುವೆ ಆದ್ಮೇಲೆ ಮಕ್ಕಳದೆಲ್ಲ ಇದ್ದಿದ್ದೆ. ಈ ಬೇಜಾರಾಗಿ ಮತ್ತು ನಿಂದ ಆರಾಮೆಲ್ಲರೂ ತಕ್ಕೊಂಡು ಕೂತಿ ಮನೆ ಯಾರಂತ ಕೂಡ ಅವರಿಬ್ರು ಆಳು ಕೂತ್ಕೊಂಡಿರ್ತಾರೆ. ಅವರು ಚಲೋ ಇರ್ಬೇಕಂದ್ರೆ ನೀ ಚಲೋ ಇರಬೇಕು ಆಯಿತು. ಚಿಂತೆ ಮಾಡಬೇಡ ಆಯಿತಾ? ಹ್ಞೂ ಆಯ್ತವ, ನಿನ್ನ ಜೊತೆ ಮಾತಾಡಿದ್ಕೊಂಡು ಒಂದು ಸ್ವಲ್ಪ ಏನೋ ನೆಮ್ಮದಿ ಇರೋದಂಗೆ ಆಯ್ತು ನೋಡು. ನಾನೇ ನಿಮ್ಮ ಮನೆಗೆ ಬರ್ಬೇಕಂದಿದ್ದೆ, ಅಟ್ರ ನೀನೇ ಬಂದುಬಿಟ್ಟು ಆಯಿತು. ಚಲೋ ಆಯ್ತು ನೀವು ಬಂದಿದ್ದು ನನಗೆ. ಹ್ಞೂ ಆಯಿತು, ನನಗೂ ನಿಮ್ಮ ಕಡೆಯಿಂದ ಕೆಲಸ ಇತ್ತು. ಒಂದು ಸ್ವಲ್ಪ ಸಕ್ರೆ ಖಾಲಿಗೈತಿ, ಸಕ್ರೆ ಬೇಕಂತ ಕೇಳಕ್ಕೆ ಬಂದಿದ್ದೆ ನಾನು ಹಿಂಗೆ. ಹೌದು, ಕೊಡ್ತೀನಿ ಬಾ.